ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮೈ ಡಿಯರ್ ಹಿಟ್ಲರ್, ಇನ್ನೂ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಪ್ರತಿದಿನ ಎಪಿಸೋಡ್ಗಳು ಬರ್ತಾ ಇರುತ್ತೆ. ಕಥೆನ ಶುರು ಮಾಡೋಣ. ಅವನ ಕುತ್ತಿಗೆಯಲ್ಲಿದ್ದ ಕೈಗಳಲ್ಲಿ ಒಂದು ತಲೆಯತ್ತ ಸಾಗಿದರೆ ಇನ್ನೊಂದು ಅವನ ಹೆಗಲ ಮೇಲೆ ಜಾಗ ಪಡೆದು ತನ್ನ ಉಗುರುಗಳನ್ನು ಬಲವಾಗಿ ಅವನ ದೇಹಕ್ಕೆ ಆಳವಾಗಿ ಇಳಿಸಿದ್ಲು ಅಂಕಿತಾಳ ಕೋರಿಕೆಯನ್ನು ಮನ್ನಿಸಿ ಅರ್ಧ ಗಂಟೆಯ ನಂತರ ತುಟಿಗಳನ್ನು ಬಿಡ್ತಾ ಪುಟ್ಟ ಪುಟ್ಟ ಮುತ್ತುಗಳನ್ನು ನೀಡ್ತಾನೆ. ಈಗ ಹೇಳು, ಮುಖ ಹೇಗೆ ಸುಸ್ತಾಗಿದೆಯಾ ಅಂತ ನಿಧಾನವಾಗಿ ಅವಳ ಕೂದಲನ್ನು ಸವರ್ತಾ ಕೇಳಿದನು ತಾರಕ್. ನನಗೇನು ಆಗಿಲ್ಲ ತಾರಕ್ ಅವರೇ, ಆಫೀಸ್ನಲ್ಲಿ ವರ್ಕ್ ಲೋಡ್ ಅಷ್ಟೇ ಅಂತ ಹೇಳಿದ್ಲು ಅಂಕಿತಾ. ಅಷ್ಟೊಂದು ಸ್ಟ್ರೆಸ್ ತಗೊಂಡು ಕೆಲಸ ಮಾಡದೇ ಇದ್ರೆ ಏನಂತೆ, 2 ದಿನ ರೆಸ್ಟ್ ತಗೋಬಾರ್ದಾ ಅಂದನು ತಾರಕ್. ಅದೇನೂ ಇಲ್ಲ ತಾರಕ್ ಅವರೇ, ಸಾಮ್ರಾಟ್ ಸರ್ ಆಗಲಿ ಅಥವಾ ಸೌರಭ್ ಸರ್ ಆಗಲಿ ಆಫೀಸ್ಗೆ ಬಂದರೆ ನನಗೇನು ಇಷ್ಟು ಸ್ಟ್ರೆಸ್ ಇರೋದಿಲ್ಲ. ಆದರೆ ಅದರಲ್ಲೂ ಈಗ ಅವರಿಬ್ಬರು ಆಫೀಸ್ಗೆ ಬರ್ತಾ ಇಲ್ಲ ಅಲ್ವಾ, ಹಾಗೆ ಅವರಿಬ್ಬರು ಇಲ್ಲದೇ ಇದ್ದಾಗ ನಾನು ಕೂಡ ಆಫೀಸ್ಗೆ ಹೋಗದೇ ಇದ್ದರೆ ಚೆನ್ನಾಗಿರಲ್ಲ ಅಲ್ವಾ. ಸಾಮ್ರಾಟ್ ಸರ್ಗೆ ನನ್ನ ಮೇಲೆ ತುಂಬ ನಂಬಿಕೆ, ಅದಕ್ಕೆ ವಾರದಿಂದ ಅವರಿಗೆ ಆರೋಗ್ಯ ಸರಿ ಇಲ್ಲದಿದ್ದ ಮನೆಯಲ್ಲಿ ಇದ್ದಾರೆ. ನಿಜ ಹೇಳಬೇಕಂದ್ರೆ ಸೌರಭ್ ಸರ್ ಇದ್ದಾಗಲೂ ನನಗೆ ಅಷ್ಟೊಂದು ಸ್ಟ್ರೆಸ್ ಇರಲಿಲ್ಲ. ಈ ದಿನ ಸರ್ಗೆ ಶೂಟಿಂಗ್ ಇರೋದ್ರಿಂದ ಇವತ್ತು ನಾಳೆ ಆಫೀಸ್ಗೆ ಬರಲು ಆಗಲ್ಲ ಅಂತ ಹೇಳಿದ್ದಾರೆ. ಆದರೂ ಕೂಡ ಎಲ್ಲವನ್ನ ನಿನ್ನೆ ಮುಗಿಸಿ ಹೋಗಿದ್ದಾರೆ ಸೌರಭ್ ಸರ್ ಅಂದ್ಲು. ಆದರೆ ಏನು ಸಡನ್ನಾಗಿ ನಮ್ಮ ರೆಗ್ಯುಲರ್ ಕ್ಲೈಂಟ್ ತಕ್ಷಣವೇ 2 ದಿನದಲ್ಲಿ ಕಾಣಿಸಬೇಕು ಅಂತ ಇವತ್ತೇ ಕೇಳಿದ್ದಕ್ಕೆ ಬೆಳಗ್ಗೆಯಿಂದ ಆ ಡಿಸೈನ್ ಕ್ರಿಯೇಟ್ ಮಾಡೋದ್ರಲ್ಲಿ ನಾನು ಸ್ವಲ್ಪ ಬ್ಯುಸಿ ಇದ್ದೆ. ಅದಕ್ಕೆ ಇಂದು ಸ್ವಲ್ಪ ಕೆಲಸ ಹೆಚ್ಚಾಯಿತು ಅನ್ನಿಸ್ತು. ನಾಳೆ ಒಂದಿನ ಹೀಗೆ ಇರುತ್ತೆ, ನಾಳಿದ್ದು ಸರ್ ಆಫೀಸ್ಗೆ ಬಂದುಬಿಡ್ತಾರೆ ಅಲ್ವಾ, ಆಗ 1-2 ದಿನ ರಜೆ ತಗೊಂಡ್ರು ಪರವಾಗಿಲ್ಲ ಅಂತ ವಿವರಣೆಯನ್ನು ನೀಡಿದಳು ಅಂಕಿತಾ. ತಾರಕ್ ಅಸಮಾನದಿಂದನೇ, ಅವನಿಗೆ ಆರೋಗ್ಯ ಸರಿ ಇಲ್ಲದೆ ಇದ್ರೆ ನೀನ್ಯಾಕೆ ಇಷ್ಟು ಸ್ಟ್ರೆಸ್ ತಗೋಬೇಕು ಹೇಳು ಅಂತ ಕಿರಿಕಿರಿ ಪಡ್ತಾ ಇದ್ರೆ, ಹಾಗನ್ಬೇಡಿ ತಾರಕ್ ಅವರೇ, ಯಾವಾಗ ಯಾರಿಗೆ ಎಂತಹ ಅವಶ್ಯಕತೆ ಬರುತ್ತೋ ಗೊತ್ತಿಲ್ಲ ಅಲ್ವಾ. ಅದರಲ್ಲೂ ಈಗಿನ ಕಾಂಪಿಟೇಷನ್ ವರ್ಲ್ಡ್ನಲ್ಲಿ ಇಂತಹ ಫೀಲ್ಡ್ನಲ್ಲಿ ಹುಡುಗಿಯರಿಗೆ ಸಾಮ್ರಾಟ್ ಅವರ ಆಫೀಸ್ನಲ್ಲಿ ಇರುವಷ್ಟು ಸೆಕ್ಯೂರಿಟಿ ಬೇರೆಲ್ಲೂ ಸಿಗೋದಿಲ್ಲ. ಅದಕ್ಕೆ ತಾನೇ ನಾನು ಈ ಆಫೀಸ್ ಬಿಟ್ಟು ಹೋಗುವ ಆಲೋಚನೆಯನ್ನು ಕೂಡ ಮಾಡಲ್ಲ. ನನಗಷ್ಟೇ ಅಲ್ಲ, ಯಾರಿಗೆ ಆದರೂ ನಮ್ಮ ಆಫೀಸ್ನಲ್ಲಿ ಹುಡುಗಿಯರಿಗೆ ಒಳ್ಳೆಯ ಸೆಕ್ಯೂರಿಟಿ ಕೊಡ್ತಾರೆ. ನಿಲ್ಲಿಸ್ತೀಯಾ, ನಿನ್ನ ಅಸಹಲ್ ಭಜನೆಯನ್ನು ಶುರು ಮಾಡಿದರೆ ಸಾಕು, ನಿಲ್ಲಿಸದೆ ಹೇಳ್ತಾನೆ ಇರ್ತೀಯ ಅಂತ ಕಿರಿಕಿರಿ ಪಡ್ತಾ ಅಂಕಿತಾಳನ್ನು ಎತ್ತಿ ಪಕ್ಕದ ಸೀಟ್ನಲ್ಲಿ ಕೂರಿಸಿ ಕಾರ್ನ ಸ್ಟಾರ್ಟ್ ಮಾಡಿದನು ತಾರಕ್. ತಾರಕ್ ಅವರೇ, ನಿಮಗೆ ಕೋಪ ಬರ್ತಾ ಇದ್ದಂತೆ ನನಗೆ ಗೊತ್ತು, ಆದರೆ ನಾನು ಇನ್ನೊಮ್ಮೆ ನಿಲ್ಲಿಸು ಅಂತ ಹೇಳಿದ್ನಾ ಅಂತ ಕೋಪದಿಂದ ಕೂಗಿದ್ದಕ್ಕೆ ಸರಿ ಬಿಡಿ, ಇನ್ನೇನು ಹೇಳಲ್ಲ ಅಂತ ಸೈಲೆಂಟಾಗಿ ಕುಳಿತಳು ಅಂಕಿತಾ. ತದನಂತರ ನೇರವಾಗಿ ಕಾರನ್ನು ಕಾಫಿಡಿಗೆ ಕರ್ಕೊಂಡು ಹೋದ. ಅಲ್ಲಿ ಸ್ಟ್ರಾಂಗ್ ಕಾಫಿನ ಆರ್ಡರ್ ಮಾಡಿ ಅಂಕಿತಾ ಕೂಡ ಕಾಫಿ ಕುಡಿದ ನಂತರ ಅಲ್ಲಿಂದ ಅಪಾರ್ಟ್ಮೆಂಟ್ಗೆ ಕರ್ಕೊಂಡು ಹೋದ. ಅವಳನ್ನು ಅಲ್ಲಿಗೆ ಬಿಟ್ಟು ತಾರಕ್ ಆಗಲೇ ಈತ ಸಾಮ್ರಾಟ್ ಬಗ್ಗೆ ಹೇಳಿದ್ದಕ್ಕೆ ತಾರಕ್ ಅಸಮಾಧಾನಗೊಂಡಿದ್ದು, ನೋಡಿ, ಮತ್ತೆ ನಾಳೆ ಸಾಮ್ರಾಟ್ ಅವರ ಮನೆಗೆ ಹೋಗಬೇಕಾದ್ರೆ ಈ ವಿಷಯ ಹೇಳಿದರೆ ಇನ್ನೂ ಹೆಚ್ಚು ಕಿರಿಕಿರಿ ಮಾಡ್ಕೊಳ್ತಾನೋ ಏನೋ ಅಂತ ಅಂಕಿತಾ ಆ ವಿಷಯವನ್ನು ಅಲ್ಲಿಗೆ ಬಿಟ್ಬಿಟ್ಟಿದ್ಲು. ಬೇಕಿದ್ರೆ ಬೆಳಿಗ್ಗೆ ಕಾಲ್ ಮಾಡಿ ಹೇಳಬಹುದು ಅಂದ್ಕೊಂಡು ಆ ದಿನ ಸೌರಭ್ ಬರುವಾಗ ರಾತ್ರಿ 11 ಗಂಟೆ ಆಗಿತ್ತು. ಮಕ್ಕಳನ್ನು ಒಮ್ಮೆ ನೋಡಿ ಫ್ರೆಶ್ ಆಗಿ ಬೆಡ್ ಏರಿದನು ಸೌರಭ್. ಹೀಗೆ ಮರುದಿನ ಬೆಳಗ್ಗೆ ಅಂದ್ಕೊಂಡಂತಾನೆ 6 ಅಲಾರಾಮ್ ಇಟ್ಕೊಂಡು 5 ಗಂಟೆಗೆ ಎದ್ಲು ಸೌರಭ್ಗೋಸ್ಕರ. ಸೌರಭ್ ಅದಕ್ಕಿಂತ ಮುಂಚೆ ಎದ್ದು ವರ್ಕೌಟ್ನ ಮುಗಿಸಿ 5 ಗಂಟೆಗೆಲ್ಲ ರೆಡಿಯಾಗಿ 6 ರೂಮ್ಗೆ ಬಂದಿದ್ದ. ಮಗಳನ್ನು ನೋಡಲು ಅವನು ಬರುವಷ್ಟರಲ್ಲಿ 6 ಬೆಡ್ ಮೇಲೆ ಕುಳಿತಿರೋದನ್ನು ನೋಡಿ ಸೌರಭ್ ಶಾಕ್ ಆದನು. ಪ್ರಿನ್ಸಸ್, ಏನಾಯಿತು, ಎಷ್ಟು ಬೇಗ ಎದ್ದಿದೆಯಲ್ಲ, ನೀನು ಆರಾಮಾಗಿ ಇದೆಯೇ ಅಲ್ವಾ ಅಂತ ವೇಗವಾಗಿ ಬೆಡ್ ಹತ್ರ ಓಡಿ ಬಂದು 6 ಹಣೆಯ ಮೇಲೆ ಕೈ ಇಟ್ಟು ನೋಡಿದನು ಸೌರಭ್. 6 ಮುದ್ದಾಗಿ, ಡ್ಯಾಡಿ, ನನಗೇನೂ ಆಗಿಲ್ಲ, ನೀವು ಹಾಗೆ ಮಾಡಬೇಡಿ, ನಾನು ನಿಮ್ಮನ್ನು ನೋಡಬೇಕು ಅಂತ ನಿಮ್ಮ ಜೊತೆ ಸ್ವಲ್ಪ ಸಮಯ ಕಳಿಬೇಕು ಅಂತ ಬೇಗ ಎದ್ದೆ ಅಷ್ಟೇ ಅಂತ ಹೇಳಿದರು. 6 ಹೇಳಿದ ರೀತಿಗೆ ಸೌರಭ್ ಗಟ್ಟಿಯಾಗಿ ನಗ್ತಾ, ಹೌದಾ ಪ್ರಿನ್ಸಸ್, ನಾನಿನ್ನೂ ಏನಾಯಿತು ಅಂತ ಹೆದರಿ ಹೋಗಿದ್ದೆ ಅಂತ ಹಣೆಗೆ ಮುತ್ತಿಟ್ಟು
ಸ್ವಲ್ಪ ಸಮಯ ಅವಳ ಜೊತೆ ಮಾತಿನಲ್ಲಿ ಮುಳುಗಿ ಹೋದನು. ಸೌರಭ್ 5:30ವರೆಗೂ ಅವಳ ಜೊತೆ ಮಾತನಾಡಿ ನಂತರ ಲೊಕೇಶನ್ಗೆ ಹೊರಟನು. ಸೌರಭ್ ಹೋದ ನಂತರ ಇನ್ನೂ ತನಗೆ ನಿದ್ದೆ ಬರೋದಿಲ್ಲ ಅಂತ ಗಾರ್ಡನಲ್ಲಿ ವಾಕಿಂಗ್ ಮಾಡಿ ಯೋಗ ಮಾಡಿ ಸಮಯ ಕಳೆದಲು ಹಾರು. ಹಾಗೆಯೇ ಆಫೀಸ್ ಸಮಯ ಆಗಿದ್ದರಿಂದ ಬೇಗ ರೆಡಿಯಾಗಿ ಆಫೀಸ್ಗೆ ಎದ್ದು ಹೇಳಿ ತಾನು ಮೊದಲೇ ಹೇಳಿದ ಲೊಕೇಶನ್ಗೆ ಸಮೀರನನ್ನು ಭೇಟಿಯಾಗಲು ಹೊರಟಳು. ಇತ್ತ ಸಾಮ್ರಾಟ್ ಬೆಳಿಗ್ಗೆ ಇದ್ದು ಯಾವಾಗ ಅಂಕಿತಾ ಬರ್ತಾಳೆ ಅಂತ ಅವಳಿಗಾಗಿ ಕಾಯ್ತಾ ಇದ್ದ. ಈಗ ಸ್ವಲ್ಪ ಚೇತರಿಸ್ಕೊಂಡಿದ್ರಿಂದ ತನ್ನಷ್ಟಕ್ಕೆ ತಾನು ನಡೀತಾ ಇದ್ದಾನೆ. ಬೇಗ ರೆಡಿಯಾಗಿ ಅಂಕಿತಾಳಿಗಾಗಿ ಕಾತರದಿಂದ ಕಾಯ್ತಾ ಇದ್ದಾನೆ ತನ್ನ ಲವ್ ಪ್ರಪೋಸ್ ಮಾಡಲು. ಇನ್ನು ಅಂಕಿತಾ ತನ್ನ ಫ್ಲ್ಯಾಟ್ನಿಂದ ಹೊರಟು ಸಮಯ ನೋಡಿದಾಗ 8:30 ಈಗ ಹೊರಟ್ರೆ ಸಾಮ್ರಾಟ್ ಹತ್ತಿರ ಸಜೆಷನ್ ಮತ್ತು ಸಿಗ್ನೇಚರ್ ಎರಡನ್ನ ಪಡೆದು ಆಫೀಸ್ಗೆ ಹೋಗುವಷ್ಟರಲ್ಲಿ ಟೈಮ್ ಕರೆಕ್ಟಾಗಿರುತ್ತೆ ಅಂದ್ಕೊಳ್ತಾ ತಾರಕ್ನಿಗೆ ಕಾಲ್ ಮಾಡಿದ್ಲು. ಆದರೆ ತಾರಕ್ ಇನ್ನು ನಿದ್ದೆಯಿಂದ ಏಳದೇ ಇದ್ದ ಕಾರಣ ಅಂಕಿತಾಳ ಕಾಲ್ ಅಟೆಂಡ್ ಮಾಡಲಿಲ್ಲ. 2 ಬಾರಿ ಕಾಲ್ ಮಾಡಿದ್ರು ಅಂಕಿತಾ ಮತ್ತೆ ಕಾಲ್ ಮಾಡಲಿಲ್ಲ. ಅಲ್ಲಿಗೆ ಹೋದ ನಂತರ ಮಾಡೋಣ ಅಂತ ಹೊರಟಳು. ತಾರಕ್ ಈ ವಿಷಯ ತಿಳಿಯದ ಕಾರಣ 9:30ಕ್ಕೆ ಹೊರಡ್ತವಳೆ ಅಲ್ವಾ ಅಂದ್ಕೊಂಡು ಅಲ್ಲಿವರೆಗೂ ಮಲಗಿದ್ದ ತಾರಕ್ 9:30ಕ್ಕೆ ನಿಧಾನವಾಗಿ ಮನೆಯಿಂದ ಹೊರಗಡೆ ಬಂದನು. ತಾರಕ್ ಮನೆಗೆ ಲಾಕ್ ಮಾಡ್ತಾ ಇರಲು ಗೇಟ್ ತೆಗೆದುಕೊಂಡು ಸಡನ್ ಆಗಿ ಒಬ್ಬ ವ್ಯಕ್ತಿ ಒಳಗಡೆ ಬಂದು ನೀವು ತಾರಕ್ ಅವರೇ ಅಲ್ವಾ ಅಂತ ಕೇಳಿದ ಅನುಮಾನದಿಂದ. ತಾರಕ್ ಅವನನ್ನು ಮೇಲಿಂದ ಕೆಳಗಿನವರೆಗೂ ನೋಡಿ ಹೌದು ನೀನ್ಯಾರು ಅಂತ ಕೇಳಿದನು. ತಾರಕ್ ಹೇಳ್ತೀನಿ ಸರ್, ನಿಮ್ಮ ಜೊತೆ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡಬೇಕು, ಸ್ವಲ್ಪ ಒಳಗಡೆ ಹೋಗಿ ಮಾತಾಡೋಣವಾ ಅಂತ ಕೇಳಿದನು. ಯಾರೋ ನೀನು, ನಿನಗೂ ನನಗೂ ಏನೋ ಪರ್ಸ್ನಲ್ ವಿಷಯ, ಈಗ ನನಗೀಗ ಸಮಯ ಇಲ್ಲ ಅಂತ ಲಾಕ್ ಮಾಡ್ತಾ ಇದ್ರೆ ಪ್ಲೀಸ್ ಸರ್ ಪ್ಲೀಸ್ ಹಾಗೆ ಅನ್ಬೇಡಿ, ಸ್ವಲ್ಪ ಸಮಯ ನನಗೋಸ್ಕರ 1 ಗಂಟೆ ಸಮಯ ಕೊಡಿ ಸಾಕು ಅಂತ ರಿಕ್ವೆಸ್ಟ್ ಮಾಡಿದ್ದಕ್ಕೆ ಸರಿ ಬಾ ಅಂತ ಮತ್ತೆ ಬೀಗ ತೆಗೆದು ಅವನನ್ನು ಒಳಗಡೆ ಕರ್ಕೊಂಡು ಹೋದನು ತಾರಕ್. ಇತ್ತ ಸಾಮ್ರಾಟ್ ಕಾಲೇಜ್ ಕ್ಯಾಂಪಸ್ನಲ್ಲಿ ತನ್ನನ್ನು ಹೊಡೆದು ಎಲ್ಲರ ಮುಂದೆ ಬೈದು ಹೋಗಿದ್ದು ಮೀರಾ ಮೇಲೆ ತುಂಬ ಗಾಢವಾದ ಪರಿಣಾಮ ಬೀರಿದೆ. ಕಾಲೇಜಿನಲ್ಲಿ ಆಕೆಗೆ ಒಂದು ರೀತಿಯ ಕೆಟ್ಟ ಹೆಸರು ಕೂಡ ಬಂದಿದೆ. ಇದರಿಂದ ಮೀರಾ ಸಂಪೂರ್ಣವಾಗಿ ಮೌನಕ್ಕೆ ಶರಣಾಗಿ ಹೋಗಿದ್ಲು. ಯಾವಾಗಲೂ ಚಟುವಟಿಕೆಯಿಂದ ನಗ್ತಾ ತುಂಟಾಟ ಮಾಡ್ತಾ ಇದ್ದ ಗೆಳತಿ ಹೀಗೆ ಬದಲಾಗಿದ್ದನ್ನು ನೋಡಿ ವನ್ಯಾಗೆ ಕೂಡ ಸಾಮ್ರಾಟ್ ಮೇಲೆ ತುಂಬ ಕೋಪ ಬಂತು. ನಿಜ ಹೇಳಬೇಕು ಅಂದರೆ ಸಾಮ್ರಾಟ್ ಹಾಗೆ ಕಾಲೇಜ್ಗೆ ಬಂದು ಮೀರಾಳನ್ನು ಹೊಡೆದ ವಿಷಯವನ್ನು ಅವಳ ದೊಡ್ಡಪ್ಪ ಸೌರಭಿ ಹೇಳಬೇಕು ಅಂತ ಕೂಡ ಅಂದ್ಕೊಂಡಿದ್ಲು. ಆದರೆ ಮೀರಾ ಈ ವಿಷಯ ನಮ್ಮ ನಡುವೆನೇ ಇರಲಿ, ಸಾಮ್ರಾಟ್ ಪೋಷಕರವರೆಗೆ ಹೋಗಬಾರ್ದು ಅಂತ ಮಾತನ್ನು ತೆಗೆದುಕೊಂಡಿದ್ದರಿಂದ ವನ್ಯ ಏನು ಮಾಡಲು ಆಗಲಿಲ್ಲ. ಹೀಗಿರುವಾಗಲೇ ಅವರಿಗೆ ಪ್ರಾಕ್ಟಿಕಲ್ ಇದ್ದಿದ್ದರಿಂದ ಕೆಲವು ದಿನಗಳ ಕಾಲ ಆ ವಿಷಯವನ್ನು ಮರೆತು ಓದಿನ ಕಡೆ ಗಮನ ಹರಿಸಬೇಕು ಅಂತ ಮೀರಾ ನಿರ್ಧರಿಸಿದ್ಲು. ಆದರೆ ಮನಸ್ಸಿನಲ್ಲಿರೋ ಪ್ರೀತಿಯನ್ನು ಮಾತ್ರ ಹತ್ತಿಕ್ಕಲು ಅವಳಿಂದ ಸಾಧ್ಯ ಆಗಲಿಲ್ಲ. ಅವನಿಗೆ ತಿಳಿಯದಂತೆ ಅವನನ್ನು ನೋಡೋದು, ಅವನನ್ನು ದೂರದಿಂದಲೇ ತನ್ನ ಪ್ರೀತಿಯನ್ನು ಕಂಡು ತೃಪ್ತಿ ಪಡೋದು, ಈ ಕೆಲಸವನ್ನು ಮಾಡ್ತಾ ಇದ್ಲು. ತಾನು ಎಷ್ಟೇ ಲೋ ಆಗಿದ್ರೂ ಕೂಡ ಯಾವಾಗಲೂ ತನ್ನನ್ನು ನಗಿಸಲು ಪ್ರಯತ್ನಿಸ್ತಾ ಇದ್ದ ವನ್ಯ ಇದ್ದಕ್ಕಿದ್ದಂತೆ ಹಠಾತ್ತನೆ ಡಲ್ ಆಗಿರೋದನ್ನು ನೋಡಿ ಮೀರಾಳಿಗೆ ಅರ್ಥ ಆಗಲಿಲ್ಲ. ಅದಕ್ಕೆ ಕೇಳಲು ಕೂಡ ಅವಳು ಇಷ್ಟಪಡಲಿಲ್ಲ. ಪ್ರಾಕ್ಟಿಕಲ್ನ ಕೊನೆಯ ದಿನ ವನ್ಯ ಕ್ಲಾಸ್ನಲ್ಲಿ ಇದ್ರೂ ಡಲ್ ಆಗಿರೋದನ್ನು ಗಮನಿಸಿದ ಮೀರಾ ಏನಾಯಿತು ವನ್ಯ ಅಂತ ಕೇಳಿದಾಗ ಸಾಮ್ರಾಟ್ ಅಪಘಾತದ ವಿಷಯವನ್ನು ವನ್ಯ ಹೇಳಿದ್ಲು. ಸಾಮ್ರಾಟ್ಗೆ ಅಪಘಾತವಾದ ಮರುದಿನವೇ ವೇದ ಮತ್ತು ಸುಮನ್ ಇಬ್ಬರು ಕೂಡ ಸೌರಭ್ ಮನೆಗೆ ಬಂದು ಸಾಮ್ರಾಟ್ ಜೊತೆ ಮಾತನಾಡಿ ಹೋಗಿದ್ರು. ಆ ವಿಷಯ ತಿಳಿದ ವನ್ಯ ತಕ್ಷಣ ತಾನು ಕೂಡ ಬರ್ತೀನಿ ಅಂದರೆ ಅವಳಿಗೆ ಸೆಮಿಸ್ಟರ್ ಎಕ್ಸಾಮ್ ಇರೋದ್ರಿಂದ ಈಗೇನಾದರೂ ನೀನು ಮನೆಗೆ ಬಂದರೆ ನಿನ್ನ ಕಾಲು ಮುರಿತೀನಿ ಅಂತ ಅವಳ ದೊಡ್ಡಪ್ಪ ಸೌರಭ್ ಗಟ್ಟಿಯಾಗಿ ವಾರ್ನಿಂಗ್ ಕೊಟ್ಟಿದ್ದ. ದೊಡ್ಡಪ್ಪನ ವಾರ್ನಿಂಗ್ಗೆ ಹೆದರಿ ವನ್ಯ ಆ ಕಡೆ ಬರಲೇ ಇಲ್ಲ. ಸಾಮ್ರಾಟ್ ಚೆನ್ನಾಗಿದ್ದಾನೆ ಅಂತ ಅಂದ್ಕೊಂಡು ತನ್ನ ಮನಸ್ಸಿಗೆ ತಾನೇ ಸಮಾಧಾನ ಮಾಡಿಕೊಂಡಿದ್ದ ಮೀರಾ ಸಾಮ್ರಾಟ್ಗೆ ಅಪಘಾತ ಆದ ವಿಷಯ ತಿಳಿತಾ ಇದ್ದಂತೆ ತಡೆಯಲಾಗಲಿಲ್ಲ ಅವಳಿಂದ. ಪ್ಲೀಸ್ ವನ್ಯ, ಹೇಗಾದರೂ ಮಾಡಿ ನಾನು ಒಂದು ಸಲ ಸಾಮ್ರಾಟ್ ಸರ್ನ ನೋಡಲೇಬೇಕು ಅಂತ ಅಳ್ತಾ ಕೇಳಿದ್ರಿಂದ 10 ದಿನಗಳಿಂದ ಮೀರಾಳ ನೋವನ ಪಾಕದಲ್ಲೇ ಇದ್ದು ನೋಡಿದ ವನ್ಯಾಳಿಗೆ ಗೆಳತಿಯಾಗಿ ಅವಳ ಪ್ರೀತಿಗೆ ಸಹಾಯ ಮಾಡಬೇಕು ಅಂತ ಅನ್ನಿಸ್ತು. ಮೇಲಾಗಿ ಮೀರಾ ಬಗ್ಗೆ ಪೂರ್ತಿ ವನ್ಯಾಗೆ ತಿಳಿದಿದ್ದರಿಂದ ತನ್ನ ಅಣ್ಣನಿಗೆ ಮೀರಾಳಂತಹ ಒಳ್ಳೆಯ ಮನಸ್ಸಿನ ಹುಡುಗಿ ಸಿಕ್ಕರೆ
ಅವನ ಜೀವನ ಇನ್ನೂ ಚೆನ್ನಾಗಿರುತ್ತೆ ಅನ್ನೋ ಸ್ವಾರ್ಥ ಕೂಡ ಇತ್ತು. ಹೇಗೂ ಪ್ರಾಕ್ಟಿಕಲ್ಸ್ ಎಕ್ಸಾಮ್ ಮುಗೀತು. ನಂತರ ಸೌರಭ್ ಕೂಡ ಮನೆಗೆ ಬರಲು ಪರ್ಮಿಷನ್ ಕೊಟ್ಟಿದ್ದರಿಂದ ಇಬ್ಬರು ಕೂಡ ಸೇರಿ ಕಾಲೇಜಿನಿಂದ ಸಾಮ್ರಾಟ್ ಮನೆಗೆ ಹೊರಟರು. ಇತ್ತ ಮನೆಯಿಂದ ಸಮೀರ್ನ ಭೇಟಿಯಾಗಲು ರಹಸ್ಯವಾಗಿ ಹೊರಟು ಬಂದ್ಲು ಆರು. ರೆಸ್ಟೋರೆಂಟ್ಗೆ ಹೋದಲು. ಆರುಗಿಂತ ಅರ್ಧ ಗಂಟೆ ಮುಂಚೆನೇ ಸಮೀರ್ ಕೂಡ ಅಲ್ಲಿಗೆ ಬಂದಿದ್ದ. ಆರು ಬರ್ತಾ ಇರೋದನ್ನು ನೋಡಿ ಅವನೇ ಎದ್ದು ಹೋಗಿ ಆರುನ ರಿಸೀವ್ ಮಾಡಿಕೊಂಡು ಇಬ್ಬರು ಸೇರಿ ಕಾರ್ನ ಟೇಬಲ್ ಹತ್ರ ಈಗಾಗಲೇ ರಿಸರ್ವ್ ಮಾಡೋದ್ರಿಂದ ಅಲ್ಲಿಗೆ ಹೋಗಿ ಕುಳಿತುಕೊಂಡ್ರು. ಸಮೀರ್ ಸಲಿಗೆಯಿಂದ ಆರು ಕೈನ ತನ್ನ ಕೈಗೆ ತೆಗೆದುಕೊಳ್ತಾ, ಥ್ಯಾಂಕ್ ಯು ಆರು, ಥ್ಯಾಂಕ್ ಯು ಸೋ ಮಚ್, ನೀನು ಬರ್ತೀಯ ಎಂದು ಅಂದ್ಕೊಂಡೇ ಇರಲಿಲ್ಲ ಅಂದನು. ಆರು ಅವನ ಕೈಯಿಂದ ತನ್ನ ಕೈಯನ್ನು ಮುಜುಗರದಿಂದ ಬಿಡಿಸ್ಕೊಳ್ತಾ, ಇಟ್ಸ್ ಓಕೆ ಸಮೀರ್ ಅಂದ್ಲು ಅಸಹನೆಯಿಂದ. ಅವಳ ಇಬ್ಬಂದಿಯನ್ನು ಗಮನಿಸಿದ ಸಮೀರ್ ತಕ್ಷಣ ಅವಳ ಕೈನ ಬಿಟ್ಟು, ಸಾರಿ ಯಾರು, ಏನೋ ನೀನು ಬಂದ್ಯಲ್ಲ ಅನ್ನುವ ಎಕ್ಸೈಟ್ಮೆಂಟ್ನಲ್ಲಿ ನಿನ್ನ ಕೈ ಹಿಡ್ಕೊಂಡೆ. ನಿಜಕ್ಕೆ ಆ ದಿನ ಕೂಡ ನಾನು ಬೇಕಂತ ಮಾಡಲಿಲ್ಲ. ಐ ಆಮ್ ರಿಯಲಿ ಸಾರಿ. ಆ ದಿನ ನಡೆದಿದ್ದಕ್ಕೆ ಮತ್ತೊಮ್ಮೆ ಹಾರ್ಟ್ಫುಲ್ಲಾಗಿ ಕೇಳ್ತಾ ಇದ್ದೇನೆ ಅಂತ ತಲೆ ತಗ್ಗಿಸಿ ಹೇಳಿದನು ಸಮೀರ್. ಪ್ಲೀಸ್ ಮತ್ತೆ ಮತ್ತೆ ಅದೇ ಟಾಪಿಕ್ ತೆಗಿಬೇಡ, ತುಂಬ ಕಿರಿಕಿರಿ ಆಗ್ತಿದೆ ಅಂತ ಆರು ಹೇಳಿದ್ಲು. ಓಕೆ ಆರು, ನಿನಗೆ ಇಷ್ಟ ಇಲ್ಲದೆ ನಾನು ಯಾವುದೇ ಕೆಲಸ ಮಾಡೋದಿಲ್ಲ ಅಂತ ಮೆನುವನ್ನು ಅವಳ ಮುಂದೆ ಜರುಗಿಸ್ತಾ, ಏನು ತಗೊಳ್ತೀಯಾ ಅಂತ ಕೇಳಿದನು. ನನಗೆ ಮಿಲ್ಕ್ ಶೇಕ್ ಸಾಕು ಅಂದ್ಲು ಆರು. ಅವಳಿಗಾಗಿ ಚಾಕ್ಲೇಟ್ ಮಿಲ್ಕ್ ಶೇಕ್ ಜೊತೆಗೆ ತನಗಾಗಿ ಜ್ಯೂಸ್ನ ಆರ್ಡರ್ ಮಾಡಿದನು. 5 ನಿಮಿಷಕ್ಕೆ ಆರ್ಡರ್ ಬರಲು ಆರು ಮಿಲ್ಕ್ ಶೇಕ್ ಅವಳ ಮುಂದೆ ಇಟ್ಟು ತನ್ನ ಜ್ಯೂಸ್ನ ಸಿಪ್ ಮಾಡ್ತಾ ಮಾತು ಶುರು ಮಾಡಿದನು. ಇವರು ಹೀಗೆ ಮಾತಿನಲ್ಲಿ ಇರುವಾಗ ಬೇರೆಯವ್ರ ಮತ್ತೊಂದು ಟೇಬಲ್ ಕಡೆ ಮಿಲ್ಕ್ ಶೇಕ್ ಗ್ಲಾಸ್ಗಳನ್ನ ಟ್ರೇನಲ್ಲಿ ಇಟ್ಕೊಂಡು ಇವರ ಟೇಬಲ್ ಪಕ್ಕದಿಂದಾನೇ ಹೋಗ್ತಾ ಇದ್ದ. ಆದರೆ ಹಠಾತ್ತನೇ ಒಂದು 2 ವರ್ಷದ ಪುಟ್ಟ ಮಗು ಆಟ ಆಡ್ತಾ ಬಂದು ಆ ಬೇರೆಯವ್ರ ಕಾಲಿಗೆ ಅಡ್ಡ ಬಂದಿತು. ಸರಿಯಾಗಿ ಆಗ ಬೇರೆ ಇವರ ಟೇಬಲ್ ಪಕ್ಕದಲ್ಲೇ ಇದ್ದಿದ್ದರಿಂದ ಮಗು ಎಲ್ಲಿ ಬಿದ್ದು ಹೋಗ್ಬಿಡ್ತೋ ಅನ್ನೋ ಟೆನ್ಷನಲ್ಲಿ ಬೇರೆ ಟ್ರೇ ಮಿಸ್ ಮಾಡಿದನು. ಆ ಟ್ರೇನಲ್ಲಿದ್ದ ಮಿಲ್ಕ್ ಶೇಕ್ ಆರು ಮೈ ಮೇಲೆ ಬಂದು ಬಿತ್ತು. ಎಲ್ಲವೂ ಕ್ಷಣಾರ್ಧದಲ್ಲೇ ನಡೆದು ಹೋಯಿತು. ಹೋ ಶಿಟ್ ಅಂತ ಅರ್ಚ್ತಾ ಬೇರೆಯವ್ರ ಮೇಲೆ ಕೈ ಎತ್ತಿದನು ಸಮೀರ್. ಆರು ಅದೆಲ್ಲವನ್ನ ತನ್ನ ಕಣ್ಮುಂದೆನೇ ನೋಡಿದ್ರಿಂದ ಇದರಲ್ಲಿ ಬೇರೆದೇನೂ ತಪ್ಪಿಲ್ಲ ಅಂತ ಆ ಮಗುವನ್ನು ಹಿಡಿಯಲು ಹೋಗಿ ಬೈ ಮಿಸ್ಟೇಕ್ ನಡೆದು ಹೋಗಿದೆ ಅಂತ ಅವನನ್ನು ಏನೂ ಅನ್ಬೇಡ ಅಂದು ಸಮೀರ್ನ. ಹಾಗೆ ಸಮೀರ್ನ ತಡೆದು ಕ್ಲೀನ್ ಮಾಡಿಕೊಳ್ಳಲು ರೆಸ್ಟ್ ರೂಮ್ ಕಡೆ ಹೋದಳು. 5 ನಿಮಿಷದ ನಂತರ ರೆಸ್ಟ್ ರೂಮಿಂದ ಹೊರ ಬರ್ತಾ ಇರುವ ಅವಳಿಗೆ ಹಠಾತ್ತನೇ ಮೊಣಕೈ ಹತ್ರ ಏನೋ ಚುಚ್ಚಿದಂತಾಗಿ ಏನಾಯಿತು ಅಂತ ನೋಡ್ಕೊಳ್ತಾ ಟೇಬಲ್ ಹತ್ರ ಬಂದಳು ಆರು. ಇತ್ತ ತನ್ನ ಫ್ಲ್ಯಾಟ್ನಿಂದ ಸಾಮ್ರಾಟ್ ಮನೆಗೆ ಹೊರಟ ಅಂಕಿತಾ ತಾರಕ್ಕಾಗಿ ಕಾಲ್ ಮಾಡ್ತಲೇ ಇದ್ಲು. ಅಲ್ಲಿಗೆ ತಲುಪೋವರೆಗೂ ಅವಳು ಸೌರಭ್ ಮ್ಯಾನ್ಷನ್ ತಲುಪೋದು ಮತ್ತು ತಾರಕ್ ಕಾಲ್ ಲಿಫ್ಟ್ ಮಾಡೋದು ಒಟ್ಟಿಗೆ ನಡೆಯಿತು. ತಾನು ಸಾಮ್ರಾಟ್ ಸಹಿಗಾಗಿ ಸೌರಭ್ ಮನೆಗೆ ಬಂದಿರೋದನ್ನು ಅಂಕಿತಾ ಹೇಳಿದ್ಲು. ಏಯ್, ನನಗೆ ಹೇಳಿದೆ ಯಾಕೆ ಹೋದೆ ಅಂತ ತಾರಕ್ ತುಂಬ ಸಿಟ್ಟಿನಿಂದ ಕಿರುಚಿದ. ಅವನಿಗೆ ಸಾಮ್ರಾಟ್ ಉದ್ದೇಶ ಏನೆಂದು ತಿಳಿದಿದ್ರಿಂದ ಹಾಗೆ ಮಾಡಿದ. ತಾರಕ್ ಅಷ್ಟು ಗಟ್ಟಿಯಾಗಿ ಅರ್ಚಿದ್ದಕ್ಕೆ ಅಂಕಿತಾ ಕಣ್ಣಲ್ಲಿ ನೀರು ಬಂತು. ಸೈಲೆಂಟಾಗಿ ಉಳಿದಳು ಅಂಕಿತಾ ಮೌನವಾಗಿದ್ದ ನೋಡಿ ಅವಳಿಗೆ ನೋವಾಗಿದೆ ಅಂತ ತಿಳಿದ ತಾರಕ್ ಕಷ್ಟಪಟ್ಟು ತನ್ನ ನೋವನ್ನು ಹತ್ತಿಕ್ಕುತ್ತಾ, ಸರಿ ಈಗ ಎಲ್ಲಿದೆಯಾ ಅಂತ ಸೌಮ್ಯವಾಗಿ ಕೇಳಿದನು. ಗೇಟ್ ಮುಂದೆಯೇ ಇದ್ದೇನೆ, ಇನ್ನೂ ಮನೆ ಒಳಗಡೆ ಹೋಗಿಲ್ಲ. ನೀವು ಬರೋವರೆಗೂ ಇಲ್ಲೇ ಇರಬೇಕು ಅಂದರೆ ನಾನು ಇಲ್ಲೇ ಇರ್ತೀನಿ ಅಂತ ಅಳ್ತಾನೆ ಹೇಳಿದ್ಲು ಅಂಕಿತಾ. ಅನಾವಶ್ಯಕವಾಗಿ ಬೈದ್ಬಿಟ್ನಾ ಅಂತ ಮನಸ್ಸಿನಲ್ಲಿ ಅಂದ್ಕೊಳ್ತಾ ಗೇಟ್ ಮುಂದೆ ನಿಲ್ಲಲು, ನೀನೇನು ಸೆಕ್ಯೂರಿಟಿ ಗಾರ್ಡಾ, ಹೋಗು ಒಳಗೆ, ನಾನು ಅಲ್ಲಿಗೆ ಬರ್ತೇನೆ ಅಂದನು ತಾರಕ್. ಏ ಗುಬ್ಬಿ, ಏನೇ ಅದು? ಮಾತಾಡು ಸರಿಯಾಗಿ. ಹೇಳಿ ಸರ್, ಕೊಲ್ತೇನೆ ಸರ್ ಅಂದರೆ ತಾರಕ್ ಅವರೇ ಅಂತೀಯ ಅಲ್ವಾ? ಮತ್ತೆ ಇದೇನು ಹೊಸದಾಗಿ ಗುಬ್ಬಿ? ನನಗೆ ನಿನ್ನ ಮೇಲೆ ನಂಬಿಕೆ ಇಲ್ಲದೆ ನಾನು ಅರ್ಚಲಿಲ್ವೇ? ಅರ್ಥ ಮಾಡ್ಕೊ. ನನಗೆ ಇರುವ ಏಕೈಕ ಬಂಧ ಅಂದರೆ ನೀನು. ನಿನಗೆ ಏನು ಆಗದಂತೆ ನೋಡ್ಕೊಳ್ಳುವ ಜವಾಬ್ದಾರಿ ನನ್ನದೇ ಅಲ್ವಾ? ಅದಕ್ಕೆ ನೀನು ಯಾವಾಗಲೂ ನನ್ನ ಕಣ್ಣೆದುರೇ ಇರಬೇಕು. ಹಾಗಿದ್ರೆ ಮಾತ್ರ ನಿನ್ನನ್ನು ಕಾಪಾಡ್ಕೊಳ್ತೇನೆ ಅನ್ನೋ ಸ್ವಾರ್ಥ ಕಣೆ ನಂದು, ಅರ್ಥ ಮಾಡ್ಕೊ. ತಾರಕ್ ಮಾತುಗಳಲ್ಲಿ ತನ್ನ ಮೇಲಿರುವ ಪ್ರೀತಿ ತಿಳಿಯಲು ಅಂಕಿತಾ ಅಳವನ್ನು ತಡೆದು ಥ್ಯಾಂಕ್ ಯು ತಾರಕ್ ಅವರೇ ಅಂದ್ಲು ನಗ್ತಾ. ಹಾಂ
ಸರಿ, ನಾನು 1 ಗಂಟೆಯಲ್ಲಿ ಬರ್ತೇನೆ, ಅಲ್ಲಿವರೆಗೆ ನೀನು ಅಲ್ಲೇ ಇರು, ಆಫೀಸ್ಗೆ ಹೋಗಬೇಡ ಅಂತ ಹೇಳಿದನು ತಾರಕ್. ಹಾಂ ಸರಿ ಸರ್, ಸರಿ ತಾರಕ್, ಬಾಯ್ ಅಂದ್ಲು ಅಂಕಿತಾ. ನಮ್ಮವನು ಹೇಳೋದಿಲ್ವಲ್ಲ, ನಾರ್ಮಲ್ಲಾಗಿ ಕಾಲ ಕಟ್ ಮಾಡಿ ಫಾಸ್ಟಾಗಿ ಫ್ರೆಶ್ ಆಗಿ ಸೌರಭ್ ಮನೆಗೆ ಹೋಗಲು ಮನೆಯಿಂದ ಹೊರಬಂದ. ಆಗಲೇ ಅಂಕಿತಾ ಕೂಡ ಸೌರಭ್ ಮ್ಯಾನ್ಷನ್ಗೆ ಎಂಟರ್ ಆದಳು. ಸರಿಯಾಗಿ ಆಗಲೇ ತನ್ನ ನೋಡಲು ಒಬ್ಬ ವ್ಯಕ್ತಿ ಬಂದ. ಆಗಲೇ ಹೇಳಿದ್ನಲ್ವಾ ಅವನ ಜೊತೆ ಮಾತಾಡಬೇಕು ಅಂತ ಬಂದವನು ಅಂತ. ಯಾರೋ ನೀನು ಅಂದ ಹಾಗೆ ನನ್ನ ಜೊತೆ ನಿನಗೇನು ಪರ್ಸ್ನಲ್ ಕೆಲಸ, ನನಗೆ ಹೀಗೆ ಸಮಯ ಇಲ್ಲ ಅಂತ ಹೇಳಿದ್ದು ಅಂಕಿತ ಜೊತೆ ಮಾತಾಡಿದ ಮೇಲೇ. ಪ್ಲೀಸ್ ಸರ್ ಪ್ಲೀಸ್ ಹಾಗೆ ಅನ್ಬೇಡಿ, ಸ್ವಲ್ಪ ಹೊತ್ತು ನನಗಾಗಿ 1 ಗಂಟೆ ಕೊಡಿ ಅಂತ ವಿನಂತಿಸಿದ್ರಿಂದ ಸರಿ ಅಂತ ಮತ್ತೆ ಬೀಗ ವಾಪಸ್ನ ತೆಗೆದು ಅವನ ಒಳಗಡೆ ಕರ್ಕೊಂಡು ಹೋದನು ತಾರಕ್. ಇತ್ತ ಕ್ಲೈಮ್ಯಾಕ್ಸ್ ಸೀನ್ ನಡೀತಾ ಇತ್ತು ಸೌರಭ್ಗೆ. ಕ್ಲೈಮ್ಯಾಕ್ಸ್ ಸೀನ್ನಲ್ಲಿ ಶೂಟಿಂಗ್ನಲ್ಲಿ ಸೌರಭ್ಗೆ ಆರುಗಾಗಿ ರಹಸ್ಯವಾಗಿ ತಾನು ಅರೇಂಜ್ ಮಾಡಿದ ಬಾಡಿಗಾರ್ಡ್ನಿಂದ ಕಾಲ್ ಬರ್ತಾ ಇದೆ. ಸೌರಭ್ ಶೂಟಿಂಗ್ನಲ್ಲಿರುವಾಗ ಆಟೋಮೆಟಿಕ್ ಆಗಿ ಫೋನ್ ಸೈಲೆಂಟ್ನಲ್ಲಿಡೋದು ಅಭ್ಯಾಸವಾಗಿರೋದ್ರಿಂದ ಕಾಲ್ ಲಿಫ್ಟ್ ಮಾಡಲಿಲ್ಲ ಅವನು. ಶೂಟಿಂಗ್ ಭಾಗವಾಗಿ ಡಮ್ಮಿ ಸ್ಮೋಕ್ ಬಾಂಬ್ ಬ್ಲಾಸ್ಟ್ ಆಗಬೇಕಿದೆ. ಅಲ್ಲಿ ಪ್ರೊಡಕ್ಷನ್ ಟೀಮ್ ಹೇಳಿದ ಸಮಯಕ್ಕೆ ಸರಿಯಾಗಿ ಸೌರಭ್ಗೆ 10 ಅಡಿ ದೂರದಲ್ಲಿ ದೊಡ್ಡ ಸೌಂಡ್ ಎಫೆಕ್ಟ್ನೊಂದಿಗೆ ಸ್ಮೋಕ್ ಬಾಂಬ್ ಬ್ಲಾಸ್ಟ್ ಆಯಿತು. ಅಲ್ಲಿ ಸೌರಭ್ ಆ ಬಾಂಬ್ ಬ್ಲಾಸ್ಟ್ ಎಫೆಕ್ಟ್ಗೆ ಪ್ರಾಣ ಕಳೆದುಕೊಳ್ಳೋದು ಅಂದರೆ ಅವತ್ತಿನ ಸೀನ್ ನಾಟಕ ಆಯಿತು. ಅಂದುಕೊಂಡಂತೆಯೇ ಆ ಬಾಂಬ್ ಬ್ಲಾಸ್ಟ್ ಆಗ್ತಾ ಇದ್ದಂತೆ ಡಮ್ಮಿ ಬ್ಲಡ್ ಸೌರಭ್ ಮೈ ಮೇಲೆ ಬೀಳೋದು, ಸೌರಭ್ ಮುಖವೆಲ್ಲ ರಕ್ತದಿಂದ ನೆನೆಯೋದು, ಸೌರಭ್ ಅಲ್ಲೇ ಕುಸಿದು ಬೀಳೋದು ನಡೆದು ಹೋಯಿತು. ಸೀನ್ ಕೂಡ ಪರ್ಫೆಕ್ಟಾಗಿ ಬಂದಿದ್ದರಿಂದ ಡೈರೆಕ್ಟರ್ ಕೂಡ ಟೇಕ್ ಓಕೆ ಮಾಡಿದರು. ಇತ್ತ ಟೇಕ್ ಓಕೆ ಮಾಡಿದ ನಂತರನೂ ಕೂಡ ಎಷ್ಟೇ ಸಮಯ ಆದರೂ ಸೌರಭ್ ಮೇಲೆ ಹೇಳ್ತಾ ಇಲ್ಲ ಅಂತ ನೋಡಿದ ಸೌರಭ್ನ ಅಸಿಸ್ಟೆಂಟ್ ಸೌರಭ್ ಹತ್ರ ಹೋಗಿ ನೋಡಿದಾಗ ಸೌರಭ್ನ ಮುಖ ಎಲ್ಲ ರಕ್ತ ಜೊತೆಗೆ ಕಾಲುಗಳು ಕೈಗಳು ಕೂಡ ಬರ್ನ್ ಆಗ್ತಾ ಇರೋದು ಕಂಡಿತು. ಸರ್ ಅಂತ ಜೋರಾಗಿ ಕಿರ್ಚಿದ ಸೌರಭ್ ಮುಂದೆ ಮಂಡಿ ಊರಿ ಕೂತು ಕೂಗಿಕೊಂಡನು ಅಸಿಸ್ಟೆಂಟ್. ಅಂದರೆ ಏನಾಯಿತು, ಸೌರಭ್ಗೆ ನಿಜವಾಗ್ಲೂ ಬಾಂಬ್ ಬ್ಲಾಸ್ಟ್ ಆಗಿದೆಯಾ, ಏನಾಗಿದೆ ಅಂತ ಮುಂದಿನ ಎಪಿಸೋಡಲ್ಲಿ ನೋಡೋದನ್ನು ಮರೀದೇ ಇರಿ. ದಯವಿಟ್ಟು ಕತೆಗೆ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗೋಣ ಮುಂದಿನ ಎಪಿಸೋಡಲ್ಲಿ. ಧನ್ಯವಾದಗಳು.